ಡಿಸ್ಕ್ ಬಲ್ಜ್ ಆಗಿರೋರು ಬರ್ತಾರೆ, ಮಂಡಿ ಚಿಪ್ ಸೌಕಳಿ ಬಂದಿರೋರು ಬರ್ತಾರೆ, ಪೂರ್ತಿ ಲಂಬರ್ ಸ್ಪಾಂಡ್ಲೈಟಿಸ್, ಸರ್ವೈಕಲ್ ಸ್ಪಾಂಡ್ಲೈಟಿಸ್, ಕೆಲವು ಸಂದರ್ಭದಲ್ಲಿ ಲಿಪಿಡ್ ಹೆಚ್ಚಾದ್ರೂ ಕೂಡ ಈ ಸಮಸ್ಯೆ ಹೆಚ್ಚಾಗಿರ್ತದೆ. ಪೇನ್ ಕಿಲ್ಲರ್ ಔಷಧಿ ತೆಗೆದುಕೊಳ್ಳೋದ್ರಿಂದ 100% ಕಿಡ್ನಿ ಫೇಲ್ ಆಗ್ಬಹುದು, ಲಿವರಿಗೆ ಸಮಸ್ಯೆ ಆಗ್ಬಹುದು, ಹಾರ್ಟ್ ಅಟ್ಯಾಕ್ ಆಗ್ಬಹುದು, ಬ್ರೈನ್ ಹೆಮರೇಜ್ ಆಗ್ಬಹುದು. ನಮ್ಮ ಸಾವಿಗೆ, ನಮ್ಮ ದುರ್ಮರಣಕ್ಕೆ ನಾವೇ ಕಾರಣ ಆಗ್ತಾ ಇದೀವಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮೂರ್ಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಜಾಯಿಂಟ್ ಪೇನ್ ಅನ್ನ ನಿವಾರಣೆ ಮಾಡತಕ್ಕಂಥ ಮನೆಮದ್ದುಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಮೊದಲನೇದಾಗಿ, ಜಾಯಿಂಟ್ ಪೇನ್ ಅಂತಕ್ಕಂಥದ್ದು ಯಾಕೆ ಬರುತ್ತೆ? ಹಲವಾರು ಕಾರಣಗಳಿಂದ ಬರ್ತದೆ. ಕ್ಯಾಲ್ಸಿಯಂ ಕೊರತೆಯಿಂದ ಆಗಿರ್ಬೋದು, ವಾತವಿಕಾರದಿಂದ ಆಗಿರ್ಬೋದು. ಮುಖ್ಯವಾಗಿ ವಾತವಿಕಾರದಿಂದ ಬರ್ತದೆ. ಹಾಗೆ ಜೀವನ ಪದ್ಧತಿ, ಆಹಾರ ಪದ್ಧತಿ ಹದಗೆಟ್ಟಿರೋದ್ರಿಂದ ಆಗಿರ್ಬೋದು, ದುಶ್ಚಟಗಳಿಂದ. ಇಲ್ಲಿ ಮುಖ್ಯವಾಗಿ ರೊಮಟಾಯ್ಡ್ ಆರ್ಥರೈಟಿಸ್ ಮತ್ತು ಆಸ್ಟಿಯೋ ಆರ್ಥರೈಟಿಸ್ ಹೆಚ್ಚಾಗಿ ಕಾಣಿಸ್ಕೊಳ್ಳಿಕ್ಕೆ ಮುಖ್ಯ ಕಾರಣವೇ ನಮ್ಮ ಈ ಒಂದು ಕೆಟ್ಟ ಆಹಾರ ಪದ್ಧತಿ ಮತ್ತು ಜೀವನ ಪದ್ಧತಿ. ಆಲ್ಮೋಸ್ಟ್ ಜಾಯಿಂಟ್ ಪೇನ್ಗೆ ರೊಮಟಾಯ್ಡ್ ಆರ್ಥರೈಟಿಸ್ ಮತ್ತು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೆಸರಿಡೋದನ್ನು ನಾವು ಕಾಣಬಹುದು. ರೊಮಟಾಯ್ಡ್ ಆರ್ಥರೈಟಿಸ್ ಅಂದ್ರೆ ಸಂಧಿವಾತ, ಆಸ್ಟಿಯೋ ಆರ್ಥರೈಟಿಸ್ ಅಂದ್ರೆ ಆಮವಾತ. ಇಲ್ಲಿ ನಮ್ಮ ಶರೀರದ ರಕ್ತ ಪರೀಕ್ಷೆ ಮಾಡಿದಾಗ ಆಂಟಿ-CCP, CRP, ESR ಇವೆಲ್ಲ ಜಾಸ್ತಿ ಆಗಿರ್ತವೆ. ಹಾಗೆ ಗೌಟಿ ಆರ್ಥರೈಟಿಸ್ ಇರ್ತಕ್ಕಂಥವರಲ್ಲಿ ಯೂರಿಕ್ ಆಸಿಡ್, ಬ್ಲಡ್ ಯೂರಿಯಾ ಇದೆಲ್ಲ ಜಾಸ್ತಿ ಆಗುತ್ತೆ. ಹಾಗೆ ಪ್ರೋಟೀನ್ ಸಮಸ್ಯೆ ಏನಾಗಿರುತ್ತೆ ಅಂದರೆ ಪ್ರೋಟೀನ್ ಲೀಕೇಜ್ ಜಾಸ್ತಿ ಆಗ್ತಾ ಇರ್ತದೆ. ಯೂರಿನ್ ಪ್ರೋಟೀನ್ ಆಲ್ಬಮಿನ್ ಚೆಕ್ ಮಾಡಿದಾಗ ಅಲ್ಲಿ ನೊರೆ ಬರ್ತಾ ಇರ್ತಲ್ಲ ಮೂತ್ರದಲ್ಲಿ, ಅವಾಗ ಯೂರಿನಲ್ಲಿ ಪ್ರೋಟೀನ್ ಮತ್ತು ಆಲ್ಬಮಿನ್ ಚೆಕ್ ಮಾಡಿದಾಗ ಅದು ಹೆಚ್ಚು ಹೋಗ್ತಾ ಇರ್ತದೆ ಹೊರಗೆ. ಪ್ರೋಟೀನ್ ಲೀಕೇಜ್ ಅಂತ ಹೇಳ್ತಾರೆ ಅದಕ್ಕೆ. ಇಂತಹ ಸಂದರ್ಭದಲ್ಲಿ ಗೌಟಿ ಆರ್ಥರೈಟಿಸ್ ಅನ್ನುವ ಸಮಸ್ಯೆನೂ ಕೂಡ ಹೆಚ್ಚಾಗ್ಬೋದು. ಹಾಗಾಗಿ ನಮಗೇನಾದ್ರು ಜಾಯಿಂಟ್ ಪೇನ್ ಇದೆ ಅಂದ್ರೆ ಮೊದಲು ಮನೆಮದ್ದು ಮಾಡ್ಕೊಂಡು ನೋಡ್ಬೇಕು. ಇಷ್ಟೆಲ್ಲ ಮನೆಮದ್ದು ಮಾಡ್ಕೊಂಡ್ರು ಸರಿಯಾಗಿ ಆಗ್ತಾ ಇಲ್ಲ ಅಂದ್ರೆ ಇವೆಲ್ಲ ಪರೀಕ್ಷೆಗಳನ್ನ ನಾವು ಮಾಡಿಸ್ಬೇಕು. ನಾ ಹೇಳಿರ್ತಕ್ಕಂಥ ಇವೆಲ್ಲ ಪರೀಕ್ಷೆಗಳನ್ನ, RFT ಆಗಿರ್ಬೋದು, ಲಿಪಿಡ್, ಕೆಲವು ಸಂದರ್ಭದಲ್ಲಿ ಲಿಪಿಡ್ ಹೆಚ್ಚಾದ್ರೂ ಕೂಡ ಈ ಸಮಸ್ಯೆ ಹೆಚ್ಚಾಗಿರ್ತದೆ. ಕ್ಯಾಲ್ಸಿಯಂ ಲೆವೆಲ್ ಪರೀಕ್ಷೆ ಮಾಡೋದು ಆಗಿರ್ಬೋದು, ವಿಟಮಿನ್ D3 ಪರೀಕ್ಷೆ ಮಾಡ್ಬೋದು, ಆಂಟಿ-CCP, CRP, ESR, RA ಫ್ಯಾಕ್ಟರು ಇವೆಲ್ಲ ಪರೀಕ್ಷೆ ಮಾಡಿದಾಗ ಇದರಲ್ಲಿ ಏನೋ ವ್ಯತ್ಯಾಸ ಇದೆ ಅಂತ ಹೇಳಿದಾಗ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಬೇಕು. ಪ್ರಾರಂಭಿಕ ಹಂತದಲ್ಲಿ ಸಮಸ್ಯೆ ಇದಾವೆ ಅಂತ ಹೇಳಿದ್ರೆ ಮೊದಲು ಮನೆಮದ್ದಲ್ಲಿ ಪ್ರಯತ್ನ ಮಾಡಿ ನೋಡಿ. ಒಂದಿಷ್ಟು ಲೇಪನ, ಒಂದಿಷ್ಟು ಕಷಾಯಗಳನ್ನ ಹೇಳ್ತೇನೆ, ಅದನ್ನ ಮಾಡಿ ನೋಡಿ. ಲೇಪನದಲ್ಲಿ ಎಕ್ಕದೆಲೆ ಅದನ್ನ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳಿ. ಆ ಒಂದು ವಿಭಿನ್ನ ಪ್ರಕಾರದ ಪೇಸ್ಟ್ಗಳನ್ನ ನಾವು ತಯಾರು ಮಾಡಿ, ಔಷಧಿ ತಯಾರು ಮಾಡಿ, ಔಷಧಿಗಳನ್ನ ಎಲ್ಲಿ ನೋವಿರ್ತಲ್ಲ ಅಲ್ಲಿ ಪಟ್ಟು ಹಾಕೋದು. ಇದ್ರಲ್ಲಿ ನಿಮ್ಗೆ ಯಾವ ಎಲೆ ಸಿಗ್ತದೆ, ನಿಮ್ಗೆ ಯಾವ ಎಲೆ ಸಹಜವಾಗಿ ನಿಮ್ಮ ಮನೆ ಹತ್ರ ಸಿಗ್ತದೆ, ಆ ಎಲೆಯನ್ನು ಬಳಸಿ ಈ ರೀತಿಯಾಗಿ ನೀವು ಔಷಧಿ ತಯಾರು ಮಾಡ್ಕೋಬಹುದು, ನೋವು ನಿವಾರಕ ಔಷಧಿ. ಇದನ್ನ ಮಾಡೋದು ಹೇಗೆ ಅಂದ್ರೆ, ಒಂದು 100 ಗ್ರಾಮ್ ಬೆಳ್ಳುಳ್ಳಿಯನ್ನ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳಿ. ಒಂದು 50 ಗ್ರಾಮ್ ಹರಳೆಣ್ಣೆಯನ್ನ ಹಾಕಿ ಬಾಣಲೆಯಲ್ಲಿ ಮೊದಲು ಆ ಔಡ್ಲೆಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿಯನ್ನ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಆಮೇಲೆ ಎಕ್ಕದ ಎಲೆಯನ್ನ ಪೇಸ್ಟ್ ತಯಾರಿಸ್ಬೇಕು, ಒಂದು 1/4 kg, ಅರ್ಧ kg ಅಷ್ಟು. ಅದನ್ನ ಒಂದು ಬೆಳ್ಳುಳ್ಳಿಯ ಒಂದು ಫ್ರೈ ಮಾಡಿರ್ತಕ್ಕಂಥ ಬಾಣ್ಲಿಗೆ ಹಾಕಿ ಚೆನ್ನಾಗಿ ಅದನ್ನ ಬಿಸಿ ಮಾಡ್ಕೋಬೇಕು. ಆ ಬಿಸಿ ಆದ ಪೇಸ್ಟ್ ಅನ್ನು ಎಲ್ಲಿ ನೋವಿರ್ತಲ್ಲ ಅಲ್ಲಿ ಹಾಕ್ಬೇಕು. ಈ ರೀತಿ ಎಕ್ಕದ ಎಲೆ ಬಳಸ್ಕೊಂಡು ಮಾಡ್ಬೋದು, ನುಗ್ಗೆ ಎಲೆ ಬಳಸ್ಕೊಂಡು ಮಾಡ್ಬೋದು, ಹುಣಸೆ ಎಲೆ ಬಳಸ್ಕೊಂಡು ಮಾಡ್ಬೋದು, ಆಮೇಲೆ ಲಕ್ಕಿ ಸೊಪ್ಪು ಬಳಸ್ಕೊಂಡು ಮಾಡ್ಬೋದು, ಅತಿ ಬಲದ ಎಲೆ ಅಂತ ಬರ್ತದೆ, ಆ ಅತಿ ಬಲದ ಎಲೆಯನ್ನು ಬಳಸ್ಕೊಂಡು ಮಾಡ್ಬೋದು, ಬೇವಿನ ಎಲೆಯನ್ನು ಬಳಸ್ಕೊಂಡು ಮಾಡ್ಬೋದು, ಹರಳೆಲೆ ಅಂತ ಹೇಳಿದ್ದೇನೆ. ಹೀಗೆ ಈ ರೀತಿಯ ವಿಭಿನ್ನ ಪ್ರಕಾರದ ಎಲೆಗಳು ನಿಮಗೆ ಯಾವುದು ಬೇಗ ಅವೈಲೇಬಲ್ ಇರ್ತವೆ ಅಂತ ಎಲೆಗಳನ್ನ ರುಬ್ಬಿ ಪೇಸ್ಟ್ ಮಾಡಬೇಕು. ಆಮೇಲೆ ಹರಳೆಣ್ಣೆಯಲ್ಲಿ ಬಿಸಿ ಮಾಡಿರ್ತಕ್ಕಂಥ ಆ ಒಂದು ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟ್ ಏನಿರ್ತಲ್ಲ ಅದರಲ್ಲಿ ಈ ಎಲೆ ಪೇಸ್ಟ್ ಅನ್ನು ಹಾಕಿ ಮಿಶ್ರಣ ಮಾಡಿ ಅದನ್ನು ಬಿಸಿ ಮಾಡಿ ಆ ಒಂದು ಬಿಸಿಯಾದ ಲೇಪನವನ್ನ ನಾವು ಜಾಯಿಂಟ್ ಪೇನ್ ಇರೋ ಕಡೆಗೆ ಹಾಕೋದ್ರಿಂದ ಆ ನೋವುಗಳು ಬಹಳ ಬೇಗ ಕಮ್ಮಿ ಆಗ್ತವೆ.
ಇದೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಲೇಪನ ಚಿಕಿತ್ಸೆ. ಇದರಲ್ಲಿ 3-4 ಬಗೆಯ ಎಲೆಗಳು ನಮ್ಗೆ ಸಿಗ್ತಾವಂದ್ರೆ ಅವೆಲ್ಲವನ್ನು ಮಿಕ್ಸ್ ಮಾಡಿ ರುಬ್ಬಿ ಪೇಸ್ಟ್ ಮಾಡಿ ಹಾಕೋಬಹುದು. ಒಂದೊಂದೇ ಸಿಕ್ತಂದ್ರೆ ಯಾವ್ದು ಸಿಗ್ತದ ಅದು ಮುಖ್ಯ. ಅತಿಯಾಗಿ ಹೆಚ್ಚು ಬೇಗ ರಿಲೀಫ್ ಸಿಗೋದಂದ್ರೆ ಅತಿ ಬಲದ ಎಲೆ, ಮತ್ತೆ ಎಕ್ಕದೆಲೆ, ಆಮೇಲೆ ಔಡ್ಲೆಲೆ, ಆಮೇಲೆ ಏನಂತ ಹೇಳಿದ್ರೆ ನುಗ್ಗೆ ಸೊಪ್ಪಿನಲ್ಲಿ ಹೆಚ್ಚು ಬೇಗ ರಿಲೀಫ್ ಸಿಗ್ತಕ್ಕಂಥ ಒಂದು ಅಂಶ ಇರ್ತದೆ. ಹಾಗಾಗಿ ಇವನ್ನ ಬಳಸ್ಬೋದು. ಮತ್ತೆ ಕಷಾಯಗಳನ್ನ ನಾವು ಸೇವನೆ ಮಾಡೋದಾದ್ರೆ ಇಂಟೇಕ್ ನೋವು ನಿವಾರಕ ಕಷಾಯಗಳಲ್ಲಿ ನಂಬರ್ 1 ಪಾರಿಜಾತ ಎಲೆ ಕಷಾಯ ಅಂತ ಕರೀತಾರೆ. ಅದು ರಾತ್ರಿ ಮಾತ್ರ ಹೂ ಅರಳುತ್ತೆ, ಬೆಳಗ್ಗೆ ಉದುರೋಗಿರ್ತದೆ. ಪಾರಿಜಾತ ರಾತ್ರಾಣಿ ಅಂತಾನೂ ಕೂಡ ಕರೀತಾರೆ. ಮೇಲೆ ಬಿಳಿ ಹೂ ಇರ್ತದೆ, ಹಿಂದ್ಗಡೆ ಕೇಸರಿ ಅದರ ಒಂದು ದಂಡಿ ಇರ್ತದೆ. ಅಂದ್ರೆ ಹೂವಿನ ಒಂದು ಹಿಂದೆ ಇರ್ತಕ್ಕಂಥ ಒಂದು ಭಾಗಕ್ಕೆ ದಂಡಿ ಅಂತ ಕರೀತಾರೆ, ಹೂವಿನ ದಂಡಿ. ಅದು ಕೇಸರಿ ಕಲರ್ ಇರ್ತದೆ, ಮಧ್ಯದಲ್ಲೂ ಕೇಸರಿ ಕಲರ್ ಇರ್ತದೆ, ಹೂ ಶ್ವೇತವರ್ಣದ್ದಿರ್ತದೆ. ಈಗ ನಮಗೆ ಬೇಕಾಗಿರೋದು ಅದರ ಎಲೆ. ಒಂದು ಮುಷ್ಟಿ ಎಲೆ 2 ಲೋಟ ನೀರಲ್ಲಿ ಕುದಿಸಿ ಅರ್ಧ ಲೋಟ ಕಿಳಿಸಿ ಆ ಕಷಾಯ ಕುಡಿದ್ರಿಂದ ಯಾವುದೇ ವಾತದಿಂದ ಬಂದಿರತಕ್ಕಂಥ ನೋವುಗಳನ್ನ ನಾವು ಬಹಳ ಬೇಗ ಗುಣ ಮಾಡ್ಕೋಬಹುದು. ಒಂದು ಇನ್ನು 2ನೇ ಮನೆ ಮದ್ದು, ಶುಂಠಿ ಪೇಸ್ಟ್ ಮಾಡ್ಕೋಬೇಕು. ಒಂದು ಅರ್ಧ ಚಮಚದಷ್ಟು ಶುಂಠಿ ಪೇಸ್ಟು, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ, ಇವೆಲ್ಲವನ್ನು ಸೇರಿಸಿ 2 ಲೋಟ ನೀರಲ್ಲಿ ಕುದಿಸಿ ಅದು ಕುದ್ದು ಅರ್ಧ ಲೋಟ ಕೀಳದ ಮೇಲೆ ಅದನ್ನು ಶೋಧಿಸಿ ಆ ಕಷಾಯವನ್ನ ಕುಡಿಬೇಕು. 2ನೇ ಕಷಾಯ. ಇನ್ನು 3ನೇ ಮನೆ ಮದ್ದು ನೋವು ನಿವಾರಕ ಕಷಾಯ ಅಂತ ಹೇಳಿದ್ರೆ ಅಶ್ವಗಂಧ. ಅಶ್ವಗಂಧದಲ್ಲಿ ಅದ್ಭುತ ನೋವು ನಿವಾರಕ ಶಕ್ತಿ ಇದೆ ಮತ್ತು ವಾತ ವಿಕಾರಗಳನ್ನು ದೂರ ಮಾಡತಕ್ಕಂಥ ಶಕ್ತಿ ಇದೆ. ಅಶ್ವಗಂಧದ ಒಂದು ಬೇರನ್ನ ತೆಗೆದುಕೊಂಡು ಬನ್ನಿ, ಅದನ್ನ ನುಚ್ಚು ಮಾಡಿ, ಜಜ್ಜಿ ನುಚ್ಚು ಮಾಡಿ, ಬೇರನ್ನ ಪೌಡರ್ ಮಾಡಬಾರ್ದು, ನುಚ್ಚು ಮಾಡ್ಬೇಕು. ಆ ನುಚ್ಚನ್ನ 1 ಚಮಚ 1 ಲೋಟ ಹಾಲಿಗೆ ಹಾಕಿ ಕುದಿಸ್ಬೇಕು. ಅದು ಕುದ್ದು 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 ಅರ್ಧ ಲೋಟ ಕಿಳಿಬೇಕು. ಅದನ್ನ ಶೋಧಿಸಿ ಅದರಲ್ಲಿ ಒಂದು ಅರ್ಧ ಚಮಚ 1 ಚಮಚ ತುಪ್ಪ ಹಾಕಿ 1-2 ಚಿಟಿಕೆ ಕಾಳು ಮೆಣಸಿನ ಪುಡಿ ಹಾಕಿ ಆ ಒಂದು ಕ್ಷೀರ ಪಾಕವನ್ನು ಕುಡಿರಿ. ಬಹಳ ಬೇಗ ನೋವು ಕಮ್ಮಿ ಆಗುತ್ತೆ, ಮತ್ತೆ ಕಾರ್ಟಿಲೇಜ್ ಲಿಗಮೆಂಟು ಇನ್ಕ್ರೀಸ್ ಆಗುತ್ತೆ. ಅಲ್ಲಿ ಸಿನೋವಿಲ್ ಫ್ಲೂಯಿಡ್ ಏನದು ಕಮ್ಮಿ ಆದಾಗ ಅದು ಕೂಡ ಇನ್ಕ್ರೀಸ್ ಆಗುತ್ತೆ. ಜಾಯಿಂಟ್ಸ್ಗಳಲ್ಲಿ ಕಟಕಟ ಶಬ್ದವನ್ನು ಕೂಡ ಕಡಿಮೆ ಆಗುತ್ತೆ. ಇದು 2ನೇದ್ದು. ಇನ್ನು 3ನೇ ಮನೆ ಮದ್ದಾಗಿ ನಾವು ಬಳಸೋದು ಯಾವುದು ಅಂತ ಹೇಳಿದ್ರೆ ವಾತ ವಿಕಾರಗಳ ನಿವಾರಣೆಗೆ ಅದ್ಭುತವಾಗಿರ್ತಕ್ಕಂಥ ಒಂದು ದಿವ್ಯ ಔಷಧಿ ಅಂತ ಹೇಳಿದ್ರೆ ವಾಯುನಾರಾಯಣ ಅಂತ ಬರ್ತದೆ. ಚಿತ್ರಣದಲ್ಲಿ ತೋರಿಸ್ತಾರೆ ನೋಡಿ, ಅದರ ಹೆಸರೇ ವಾಯುನಾರಾಯಣ ಸೊಪ್ಪು. ಅದು ಹುಣಸೆ ಎಲೆ ತರ ಇರ್ತದೆ. ಆ ವಾಯುನಾರಾಯಣ ಸೊಪ್ಪನ್ನ ಏನ್ ಮಾಡ್ಬೇಕು, 1 ಮುಷ್ಟಿ 2 ಲೋಟ ನೀರಲ್ಲಿ ಕುದಿಸಿ ಅದು ಕುದ್ದು ಕುದ್ದು ಅರ್ಧ ಲೋಟ ಕಿಳಿಬೇಕು. ಶೋಧಿಸಿ ಆ ಕಷಾಯವನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಇದು 3ನೇ ಮನೆ ಮದ್ದು. ಇನ್ನು 4ನೇ ಮನೆ ಮದ್ದಾಗಿ ನೋವು ನಿವಾರಕವಾಗಿ 1 ಮುಷ್ಟಿ ಯಾವುದು ನುಗ್ಗೆ ಸೊಪ್ಪನ್ನ 1 ಮುಷ್ಟಿ ನುಗ್ಗೆ ಸೊಪ್ಪನ್ನ 2 ಲೋಟ ನೀರಲ್ಲಿ ಕುದಿಸಿ ಅದು ಕುದ್ದು ಕುದ್ದು ಅರ್ಧ ಲೋಟ ಕಿಳಿದಾಗ ಅದನ್ನು ಶೋಧಿಸಿ ಅದರಲ್ಲಿ 2-3 ಚಟಿಕೆ ಕಾಳು ಮೆಣಸಿನ ಪುಡಿ, ಒಂದು ಅರ್ಧ ಚಮಚ ಸೈಂಧವ ಲವಣವನ್ನು ಬೆರೆಸಿ ಅದನ್ನ ಆರಿದ ಮೇಲೆ ಅದರಲ್ಲಿ ಬೇಕಾದ್ರೆ ಒಂದು ಅರ್ಧ ಚಮಚ ಜೇನನ್ನು ಕೂಡ ಹಾಕಬಹುದು. 1 ಚಮಚದಷ್ಟು ಹಸುವಿನ ತುಪ್ಪವನ್ನು ಹಾಕ್ಬೋದು. ಇವೆಲ್ಲ ಮಿಶ್ರಣ ಮಾಡಿರ್ತಕ್ಕಂಥದ್ದು. ಬಿಸಿ ಇರಬೇಕಾದ್ರೆ ಜೇನನ್ನು ಮಾತ್ರ ಹಾಕಬಾರ್ದು, ಯಾಕಂದ್ರೆ ಪಾಯ್ಸನ್ ಆಗುತ್ತೆ. ಯಾವುದೇ ಬಿಸಿ ಪದಾರ್ಥದಲ್ಲಿ ಜೇನು ಹಾಕಬಾರ್ದು. ಕಷಾಯ ಪೂರ್ತಿ ಆರಿದ ಮೇಲೆ ಜೇನು ಬಳಸ್ಬೋದು. ಇಲ್ಲಾಂದ್ರೆ ಜೇನು ಬಳಸಿದ್ರೆ ಬಿಸಿ ಬಿಸಿಯಾಗಿನೇ ನಾವು ಅದರಲ್ಲಿ ತುಪ್ಪ ಹಾಕಿ ಸೇವನೆ ಮಾಡ್ಬೋದು. ಯಾವುದು ಹಸುವಿನ ತುಪ್ಪ. ಇದಿಷ್ಟು ಮಾಡ್ತಾ ಬಂದ್ರೆ ಇಲ್ಲಿ ಮುಖ್ಯವಾಗಿ ಸ್ನಿಗ್ಧತೆ ಹೆಚ್ಚಿಗೆ ಮಾಡಿ ವಾತ ವಿಕಾರಗಳನ್ನು ದೂರ ಮಾಡಿ ವಾತ ವಿಕಾರಗಳ ಒಂದು ಅಡೆತಡೆಗಳನ್ನ ಶುದ್ಧಿ ಮಾಡಿ ವಾತಾನುಲೋಮನ ಮಾಡಿ ದೇಹ ಶುದ್ಧೀಕರಣ, ಜೀರ್ಣಾಂಗ ವ್ಯವಸ್ಥೆ ಶುದ್ಧೀಕರಣ, ಆಮಪಾಚನ ಎಲ್ಲವನ್ನು ಮಾಡತಕ್ಕಂಥ ಈ ಒಂದು ಅಂಶಗಳನ್ನ ಈ ಒಂದು ಮನೆ ಮದ್ದುಗಳು ಹೊಂದಿದಾವೆ, ಕಷಾಯಗಳು ಹೊಂದಿದಾವೆ. ಅದಕ್ಕಾಗಿ ಆಮವಾತ ಆಗಿರ್ಬೋದು, ಸಂಧಿವಾತ ಆಗಿರ್ಬೋದು ಅಂಥವ್ರು ಈ ಕಷಾಯಗಳನ್ನು ಸೇವನೆ ಮಾಡೋದ್ರ ಜೊತೆಗೆ ಲೇಪನವನ್ನು ಹಾಕೋದ್ರಿಂದ ಆ ಪ್ರಾರಂಭಿಕ ಹಂತದಲ್ಲಿ ಸಮಸ್ಯೆ ಇದ್ರೆ ಗುಣ ಆಗ್ತದೆ. ಜಾಸ್ತಿ ಆಗಿತ್ತು ಅಂದ್ರೆ ಅದಕ್ಕೆ ಕಂಪಲ್ಸರಿ ಪಂಚಕರ್ಮ ಚಿಕಿತ್ಸೆನ ತೆಗೆದುಕೊಳ್ಳೇಬೇಕು. ಇದಕ್ಕೆ ವಿಪರೀತವಾಗಿ ನಾವೇನಾದ್ರೂ ನೋವಿಗೆ ತತ್ಕ್ಷಣವಾಗಿ ಪರಿಹಾರಕ್ಕಾಗಿ ನೋವು ನಿವಾರಕ ಮಾತ್ರೆಯನ್ನು ತೆಗೆದುಕೊಳ್ತಾ ಇದ್ದೇವೆ ಅಂದ್ರೆ ನಮ್ಮ ಸಾವಿಗೆ, ನಮ್ಮ ದುರ್ಮರಣಕ್ಕೆ ನಾವೇ ಕಾರಣ ಆಗ್ತಾ ಇದೀವಿ. ಪೇನ್ ಕಿಲ್ಲರ್ ಔಷಧಿ ತೆಗೆದುಕೊಳ್ಳೋದ್ರಿಂದ 100% ಕಿಡ್ನಿ ಫೇಲ್ ಆಗ್ಬಹುದು, ಲಿವರಿಗೆ ಸಮಸ್ಯೆ ಆಗ್ಬಹುದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಬ್ರೈನ್ ಹೆಮರೇಜ್ ಆಗ್ಬೋದು. ಇಂಥ ಹಲವಾರು ಅಡ್ಡ ಪರಿಣಾಮಗಳಾಗೋದು ಪೇನ್ ಕಿಲ್ಲರ್ ಔಷಧಿಗಳನ್ನ ತೆಗೆದುಕೊಳ್ಳೋದ್ರಿಂದ. ಅದಕ್ಕೆ ನ್ಯಾಚುರಲ್ ಪೇನ್ ಹೀಲರ್ ಹೋಮ್ ರೆಮಿಡೀಸ್ಗಳಿವು. ಪೇನ್ ಹೀಲ್ ಮಾಡಬೇಕು. ಆ ಪೇನ್ ಕಿಲ್ ಮಾಡೋದ್ರಲ್ಲಿ ನಾವೇ ಕಿಲ್ ಮಾಡ್ಕೋತೇವೆ. ಅದಕ್ಕೆ ಪೇನ್ ಹೀಲರ್, ಪೇನ್ ರಿವರ್ಸಿಂಗ್ ಹೋಮ್ ರೆಮಿಡೀಸ್ಗಳನ್ನ ಮೊದಲು ಮಾಡ್ಕೊಂಡು ನೋಡಿ. ಆಗದೇ ಇದ್ದ ಪಕ್ಷದಲ್ಲಿ ಆಯುರ್ವೇದ ಚಿಕಿತ್ಸೆನ ತೆಗೆದುಕೊಳ್ಳಿ. ನಮ್ಮಲ್ಲಿ ಹಲವಾರು ಪಂಚಕರ್ಮ ಚಿಕಿತ್ಸೆಯಲ್ಲಿ
ಈ ಜಾಯಿಂಟು ಡಿಸ್ಕ್ ಬಲ್ಜ್ ಆಗಿರೋರು ಬರ್ತಾರೆ, ಮಂಡಿ ಚಿಪ್ ಸೌಕಳಿ ಬಂದಿರೋರು ಬರ್ತಾರೆ. ಆಮೇಲೆ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಆಗಿ ಇಲ್ಲೆಲ್ಲ ಪೂರ್ತಿ ಲಂಬರ್ ಸ್ಪಾಂಡಿಲೈಟಿಸ್, ಸರ್ವೈಕಲ್ ಸ್ಪಾಂಡಿಲೈಟಿಸು ಎಲ್ಲ ಬಲ್ಜ್ ಆಗಿ ಸ್ಲಿಪ್ ಆಗಿ ತುಂಬಾ ಕುತ್ತಿಗೆ ನೋವು, ಬೆನ್ನು ನೋವು, ಮೊಣಕಾಲು ನೋವಿರೋರು ಬಂದು ಆಯುರ್ವೇದ ಪತ್ರಪಿಂಡ ಸ್ವೇದ, ಕಟಿಬಸ್ತಿ, ಜಾನಬಸ್ತಿ, ನಿತ್ಯ ಬಸ್ತಿ ಇಂಥವೆಲ್ಲ ಬಸ್ತಿ ಕರ್ಮ ಚಿಕಿತ್ಸೆಗಳನ್ನ ತೆಗೆದುಕೊಳ್ಳೋದ್ರ ಮೂಲಕ ಅವರ ಒಂದು ಸಮಸ್ಯೆಗಳಿಗೆ ಆಪರೇಷನ್ ಇಲ್ಲದೆ ಪರಿಹಾರವನ್ನು ಕಂಡುಕೊಂಡಿರತಕ್ಕಂಥ ಹಲವಾರು ಉದಾಹರಣೆಗಳು, ಪ್ರಾಕ್ಟಿಕಲ್ ಎಕ್ಸಾಂಪಲ್ಗಳು ಮತ್ತು ಎವಿಡೆನ್ಸ್ಗಳು ಯಾರ್ಯಾರ್ದು ಆರಾಮಾಗಿದೆ ಅವ್ರದ್ದೆಲ್ಲ ವಿಡಿಯೋ ಮಾಡಿ ಕೂಡ ಇಟ್ಟಿದ್ದೇವೆ ನಾವು. ಯಾಕಂದ್ರೆ ಬಹಳ ಜನ ನಿಮ್ಮಲ್ಲಿ ಆರಾಮಾಗಿದೆ ಅನ್ನೋದಕ್ಕೆ ಏನು ಸಾಕ್ಷಿ ಅಂತ ಕೇಳೋರು ಇರ್ತಾರೆ. ಅದಕ್ಕೆ ಸಾಕ್ಷೀಭೂತಗಳನ್ನು ಕೂಡ ನಾವು ಅದರಲ್ಲಿ ಇಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮೊದಲು ಮನೆಯಲ್ಲೇ ಚಿಕಿತ್ಸೆ ಮಾಡ್ಕೊಂಡು ನೋಡಿ, ಆಗದೇ ಇದ್ದ ಪಕ್ಷದಲ್ಲಿ ನಮ್ಮಲ್ಲಿ ಸಿಗುವ ಈ ಪಂಚಕರ್ಮ ಚಿಕಿತ್ಸೆಯಿಂದ ತಮ್ಮ ಆ ಸಮಸ್ಯೆಗಳಿಂದ ಹೊರಬರಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ. ಮನೆ ಮದ್ದುಗಳನ್ನ 1 ರಿಂದ 3 ತಿಂಗಳು ಮ್ಯಾಕ್ಸಿಮಮ್ ಬಳಸಬಹುದು, 3 ತಿಂಗಳಿಗಿಂತ ಹೆಚ್ಚಿಗೆ ಬಳಸಬಾರ್ದು. ನಮ್ಮಲ್ಲಿ 5 ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತದೆ. ತಾವು ಕುಟುಂಬ ಸಮೇತರಾಗಿ ಆ ಶಿಬಿರಕ್ಕೆ ಭಾಗವಹಿಸಿ. ಕಾಯಿಲೆಗಳೇ ಬರದಂಗೆ ಯಾರು ಔಷಧಿ ಕೊಡಲ್ಲ, ಕಾಯಿಲೆ ಬಂದ ಮೇಲೆ ಬನ್ನಿ ಅಂತಾರೆ. ಆ ಶಿಬಿರದಲ್ಲಿ ನೀವು ಭಾಗವಹಿಸೋದ್ರಿಂದ ಕಾಯಿಲೆಗಳೇ ಬರದಂತೆ ಹೇಗಿರಬಹುದು ಅನ್ನೋದನ್ನ ಹೇಳಿಕೊಡ್ತೇವೆ. ಈಗಾಗಲೇ ಕಾಯಿಲೆಯಿಂದ ಸಫರ್ ಆಗ್ತಾ ಇರ್ತಕ್ಕಂಥವ್ರು, ಲೈಫ್ ಟೈಮ್ ಮೆಡಿಸಿನ್ ತೆಗೆದುಕೊಳ್ಬೇಕು ಅಂತ ತಲೆಯಲ್ಲಿ ಇರ್ತಕ್ಕಂಥವ್ರು, ಈ BP, ಶುಗರ್, ಥೈರಾಯ್ಡ್ ಇವೆಲ್ಲ ಲೈಫ್ ಟೈಮ್ ಮೆಡಿಸಿನ್ ಅಂತಾರೆ, ಅದು ಶುದ್ಧ ಸುಳ್ಳು. ಅವನ್ನೂ ಕೂಡ ರಿವರ್ಸ್ ಮಾಡ್ಬೇಕಂತ ಹೇಳಿದ್ರೆ ಈ ಶಿಬಿರದಲ್ಲಿ ಭಾಗವಹಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡಿ. ತಮ್ಮೆಲ್ಲರಿಗೂ ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.